ಬರೀ ಪೌಡ್ರ್ ಮುಟ್ಟಿದಾಗ ನೋಡಿ ಎಷ್ಟು ಕಪ್ಪಾಗತ್ತೆ ಅಂತ. ಚೆನ್ನಾಗಿ ಕೈಯೆಲ್ಲ ಕಪ್ಪಾಗುತ್ತೆ. ಆಯಿಲ್ ಜೊತೆ ಹಾಕಿಯೇ ನಾವು ಅಪ್ಲೈ ಅಂದರೆ ಅದೆಲ್ಲ ತೊಗೊಂಡಿರತ್ತೆ. ನಮ್ಮ ಹೇರ್ ಇರ್ಬೋದು, ಹೇರಿನ ಬುಡ ಇರ್ಬೋದು, ಎಲ್ಲ ತೊಗೊಂಡಿರತ್ತೆ. ಹಾಗಾಗಿ ಒಂದಿನ ಬಿಡಬೇಕು. ಓಕೆನಾ? ಒಂದಿನ ಬಿಟ್ಟಾಗ ಮತ್ತು ಇದೆಲ್ಲ ಏನು ಗೊತ್ತಾ, ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತುಗಳು ಇವು. ಮಿಕ್ಸ್ ಕೊಡಬೇಕು. ಮಿಕ್ಸ್ ಅಂದರೆ ಏನು ಗೊತ್ತಾ, ಒಂದು 2 ರಿಂದ 3 ನಿಮಿಷ ಹೀಗೆ ಮಿಕ್ಸ್ ಕೊಟ್ಟು ಬಿಡಬೇಕು. ಬೇಗ ವೈಟ್ ಆಗೋದನ್ನು ತಪ್ಪಿಸುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಡೈ ಮಾಡಿ ತೋರಿಸ್ತೀನಿ. ನ್ಯಾಚುರಲ್ ಆದ ಹೋಮ್ ಮೇಡ್ ಇದು. ನೀವೇನಾದರೂ ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದಕ್ಕೂ ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ, ಆದರೆ ಕೆಮಿಕಲ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗೆ ಅದು ತಾತ್ಕಾಲಿಕ, ಒಂದು ಸ್ವಲ್ಪ ದಿನ ಅಷ್ಟೇ ಇರೋದು. ಇದ್ದ ಹೇರು ಕೂಡ ಕೆಲವೊಮ್ಮೆ ವೈಟ್ ಆಗೋ ಚಾನ್ಸ್ ಇರುತ್ತೆ. ಆದರೆ ನಾನಿವತ್ತು ಮಾಡ್ತಾ ಇರೋದು ಹೋಮ್ ಮೇಡ್. ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ, ನ್ಯಾಚುರಲ್ ಆದ ವಸ್ತು ಬಳಸಿ ಮಾಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗಾದರೂ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗ್ಬೋದು. ಇದರಿಂದ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರಿನ ಬುಡ ಕೂಡ ಸ್ಟ್ರಾಂಗ್ ಆಗುತ್ತೆ, ಹೇರು ಶೈನಿಂಗ್ ಆಗುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ, ಹೇರು ಕೂಡ ಗ್ರೋತ್ ಆಗುತ್ತೆ. ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಹೇಗೆ ಮಾಡ್ತೀನಿ ಅಂತ ಒಂದ್ಸಲ ನೋಡ್ಕೊಬರೋಣ. ಎಲ್ಲ ಡೀಟೇಲ್ಸು ಹೇಳ್ತೀನಿ. ಒಂದು ಕಬ್ಬಿಣದ ಕಡಾಯಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ 1ನೇ ನಂಬರ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಹೇರು ಕೂಡ ಹುಟ್ಟಿ ಬರಲಿಕ್ಕೆ ತುಂಬಾ ಉಪಕಾರಿಯಾಗತ್ತೆ. ಇದು ಏನು ಗೊತ್ತಾ, ಚೆನ್ನಾಗಿ ಇದು ಪೌಡ್ರ್ ಆಗಬೇಕು ಅಂದರೆ ಇದು ಸೀದೋಗಬೇಕು, ಅಲ್ಲಿ ತನಕ ಹುರಿಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಅಷ್ಟೇ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹೇರು ಶೈನಿಂಗ್ ಆಗಲಿಕ್ಕೆ, ಹೇರು ಬ್ಲ್ಯಾಕ್ ಆಗಲಿಕ್ಕೆ ತುಂಬಾ ಉಪಕಾರಿ ಮೆಂತ್ಯ ಕಾಳು. ಹಾಗೆ ಇದು ನಮ್ಮ ಹೇರಿನ ಬೇರು ಇರುತ್ತೆ ಅಲ್ವಾ, ಆ ಬೇರು ಕೂಡ ತುಂಬ ತಂಪಾಗಿರುತ್ತೆ. ಹಾಗೆ ಸಾಸಿವೆ 2 ಟೇಬಲ್ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಸಾಸಿವೆನೂ ಅಷ್ಟೇ, ನೀವು ಕೇಳಿರ್ಬೋದು, ಸಾಸಿವೆ ಆಯಿಲನ್ನು ನಾವು ಪ್ರತಿದಿನ ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸಾಸಿವೆನೂ ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಉಪಕಾರಿ ಆಗುತ್ತೆ. ಇದು ಕೂಡ ಚೆನ್ನಾಗಿ ಹುರಿಬೇಕು. ಹಾಗೆ ನಾನು ಸಣ್ಣ ಫ್ಲೇಮ್ ಇಟ್ಕೊಂಡೆ. ಈಗ ಇದನ್ನು ಈ ರೀತಿ ಮಾಡಬೇಕು. ಅಂದರೆ ಅದರದ್ದು ಪೌಡ್ರ್ ಸಿಗಬೇಕು, ಅಂದರೆ ಅದು ಸೀದೋಗಬೇಕು. ಸೀದೋದ ನಂತರನೇ ಅದು ನಮಗೆ ಪೌಡ್ರ್ ಸಿಗೋದು. ಓಕೆನಾ? ಅಲ್ಲಿ ತನಕ ಚೆನ್ನಾಗಿ ಹುರಿತಾನೇ ಇರಬೇಕು. ₹1 ಖರ್ಚಿಲ್ಲ ಅಲ್ವಾ, ಮನೇಲಿರುವ ವಸ್ತು. ಇದೆಲ್ಲ ಏನು ಗೊತ್ತಾ, ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತುಗಳಿವು. ಕರಿಬೇವಾದರೂ ಅಷ್ಟೇ, ನಮ್ಮ ಹೇರು ನೀವು ಕೇಳಿರ್ಬೋದು, ಡೈಲಿ ಒಂದೊಂದು ಕರಿಬೇವನ್ನು ತಿಂತಾಯಿದ್ರು ಕೂಡ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೇರಿಗೂ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಆಯಿತು. ನಿಧಾನವಾಗಿ ಮಾಡ್ಕೋಬೇಕು, ಬೇಗ ಆಗತ್ತೆ. ತುಂಬ ಏನು ಕೈ ಹಿಡಿಯಲ್ಲ. ಫಸ್ಟ್ ಒಂದು ಸಲ ಅದು ಸೀದೋಗೋತಾನೆ ಅಷ್ಟೇ. ನಂತರ ಆಮೇಲೆ ಈ ರೀತಿ ಸ್ವಲ್ಪ ಉಜ್ಜುತ್ತಾ ಇರಬೇಕು, ಒಂದು ಕಲ್ಲಿನ ಸಹಾಯದಿಂದ, ಅಥವಾ ಸೌಂಟ್ ತಗೊಂಡ್ರೂ ಆಗುತ್ತೆ. ಈ ರೀತಿ ಆ ಕಡೆ ಈ ಕಡೆ ಮಾಡ್ತಾ ಬಂದರೆ ಉಜ್ಜುತ್ತಾ ಬರಬೇಕು. ಆವಾಗ ಅದು ಪೌಡ್ರು ರೆಡಿ ಆಗುತ್ತೆ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ನೈಸ್ ಪೌಡ್ರ್ ಆಗುತ್ತೆ. ಇದನ್ನು ನೀವು ಮಿಕ್ಸಿಗೂ ಕೂಡ ಹಾಕೋಬಹುದು, ಇಲ್ಲ ಅಂದರೆ ಹೀಗೆ ಜರಡಿ ಹಿಡಿಬೋದು. ಓಕೆನಾ? ಜರಡಿ ಹಿಡಿದ್ರೂ ಕೂಡ ಇದರಲ್ಲಿ ಮೇಲೆ ಏನೂ ಇರಲ್ಲ. ಫಸ್ಟ್ ಒಂದು ಸಲ ಬಂದ ಹಾಗೆ ಆಗುತ್ತೆ. ನಂತರ ಒಂದು ಸ್ಪೂನ್ದಿಂದ ಹೀಗೆ ತಿಕ್ಕಬೇಕು. ತಿಕ್ಕಿದ ನಂತರ ಅದೆಲ್ಲ ಜರಡಿಯಲ್ಲಿ ಹೋಗಿಬಿಡತ್ತೆ. ನೈಸ್ ಪೌಡ್ರೇ ಇರುತ್ತೆ. ಓಕೆನಾ? ಸ್ವಲ್ಪನೂ ಒಗೆಯೋದೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಪೌಡ್ರು ಸಿಗತ್ತೆ ನಮಗೆ. ಆಯಿತು, ಒಂದಿಷ್ಟು ಸಿಕ್ತು ನೋಡಿ. ನಾನೀಗ ಒಂದು ಡಬ್ಬಲ್ಲಿ ಹಾಕಿ ಇಡ್ತೀನಿ. ಇದು 1 ಟೇಬಲ್ ಸ್ಪೂನು ಸಾಕಾಗತ್ತೆ ಒಂದು ಸಲ ಅಪ್ಲೈ ಮಾಡಲಿಕ್ಕೆ. ನಾವು ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಹೋದರೆ ಒಂದು 4-5 ಸಲ ಅಪ್ಲೈ ಮಾಡ್ಕೋಬೋದು. ಓಕೆನಾ? ನಮ್ಮ ಹೇರು ಎಷ್ಟು ಬ್ಲ್ಯಾಕ್ ಆಗುತ್ತೆ ಗೊತ್ತಾ, ತುಂಬ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೆ ಇದನ್ನು ಈಗ 1 ಟೇಬಲ್ ಸ್ಪೂನನ್ನು ತಗೊಳ್ತಾ ಇದ್ದೀನಿ. ನಾನು ಅಪ್ಲೈ ಮಾಡ್ಕೋಬೇಕು, ಯಾಕಂದರೆ ನನ್ನದು ಹೇರು ಕೆಲವೊಂದು
ವೈಟ್ ಆಗಿದೆ. ಹಾಗೆ ಇದಕ್ಕೆ ಸಾಸಿವೆ ಆಯಿಲೇ ಹಾಕಬೇಕು. ಓಕೆನಾ. ಸಾಸಿವೆ ಆಯಿಲು ತುಂಬ ಒಳ್ಳೆಯದು ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕಂತೂ ಫಸ್ಟ್ ಕ್ಲಾಸು. ಓಕೆನಾ. 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗಿಬಿಡತ್ತೆ. ಸ್ವಲ್ಪ ಕಡಿಮೆನೂ ಹಾಕ್ಕೋಬಾರ್ದು, ನೋಡಿ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಅಂದರೆ ಏನು ಗೊತ್ತಾ, ಒಂದು 2 ರಿಂದ 3 ನಿಮಿಷ ಹೀಗೆ ಮಿಕ್ಸ್ ಕೊಟ್ಟು ಬಿಡಬೇಕು. ನಂತರ ಅದೆಲ್ಲ ಎಣ್ಣೆಲೆಲ್ಲ ನೆಂದಿರುತ್ತೆ ಅಲ್ವಾ ಪೌಡ್ರು, ಆಮೇಲೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿದ ನಂತರನೇ ನೀವು ತೊಳ್ಕೊಬಾರ್ದು. ಒಂದು 2 ಅವರ್ ಆದರೂ ಇಟ್ಕೋಬೇಕು. ನಂತರ ಏನು ಮಾಡಬೇಕು ಗೊತ್ತಾ, ಸೋಪು ಶಾಂಪು ಏನು ಯೂಸ್ ಮಾಡಬಾರ್ದು. ಹಾಗೇ ನೀವು ತೊಳ್ಕೊಂಡು ಬರಬೇಕು. ಓಕೆನಾ. ಆಯಿತು ನೋಡಿ. ಒಂದು 5 ನಿಮಿಷ ನಾನು ಬಿಟ್ಟು ಇಟ್ಟಿದ್ದೀನಿ ನೋಡಿ, ಎಲ್ಲ ಅದು ಸೇರಿಕೊಂಡಿದೆ. ಓಕೆನಾ. ಈಗ ಅಪ್ಲೈ ಮಾಡ್ಕೋತೀನಿ. ನೋಡಿ ಹೆಂಗೆ ಕಪ್ಪಾಗಿದೆ ಅಲ್ವಾ. ಇದರಲ್ಲಿ ಆಯಿಲು ಕೂಡ ಇದೆ. ಹಾಗೆ ಇದು ನಾವು ಕೈ ತೊಳ್ಕೊಂಡ್ರೂ ಕೂಡ ಹೋಗಿಬಿಡತ್ತೆ. ಕೈಯಿಂದನೇ ಅಪ್ಲೈ ಮಾಡ್ಕೋಬೋದು. ಅದೇ ನಮ್ಮ ತಲೆಗೆ ನಾವು ಹೇರಿಗೆ ಅಪ್ಲೈ ಮಾಡಿದಾಗ ಒಂದು 2 ಅವರ್ ಬಿಟ್ಟಿದಾಗ ಅಲ್ಲಿ ಅದು ಡ್ರೈ ಆಗಿಬಿಡತ್ತೆ. ಹಾಗೆ ಅಂಟ್ಕೊಬಿಡತ್ತೆ ನಮ್ಮ ಹೇರಿಗೆ. ಅಷ್ಟು ಡ್ರೈ ಆಗಿಬಿಡತ್ತೆ. ಓಕೆನಾ. ತೊಗೊಬಿಡತ್ತೆ ನಮ್ಮ ಹೇರೆಲ್ಲ. 1 ಡೇ ನೀವು ಬಿಟ್ಟಿಡಬೇಕು. ಹಾಗೇ ನೀವು ಸ್ನಾನ ಮಾಡ್ಕೋಬಹುದು. ಒಂದು ರೀತಿ ಅಂಟಂಟು ಅನಿಸತ್ತೆ. ಓಕೆನಾ. ಸ್ನಾನ ಮಾಡಿದರೂ ಕೂಡ ನೀವು ಸೋಪು ಶಾಂಪು ಏನೂ ಹಾಕಬೇಡಿ. ಹಾಗೇ ಸುಮ್ಮನೆ ಸ್ನಾನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮಾರನೇ ದಿನ ನೀವು ಮತ್ತೆ ತಲೆಗೆ ಹೇರ್ ಆಯಿಲನ್ನು ಹಾಕ್ಕೋಬೇಕು. ಓಕೆನಾ. ಎಲ್ಲ ಕಡೆ ಅಪ್ಲೈ ಮಾಡಬೇಕು ನೋಡಿ. ಈ ರೀತಿ ನಿಮ್ಗೆ ಎಲ್ಲೆಲ್ಲಿ ಬಿಳಿ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದು ಒಂದು ಬಿಳಿ ಹೇರ್ ಇದ್ದಲ್ಲಿ ತುಂಬ ಬಿಳಿ ಹೇರ್ ಆಗುತ್ತೆ ಅಲ್ವಾ. ಇದೆಲ್ಲ ನಾವು ಅಪ್ಲೈ ಮಾಡ್ತಾ ಹೋದರೆ ಅದರದ್ದು ಬುಡ ತಗೊಳ್ಳುತ್ತೆ. ಆ ಬುಡ ಗಟ್ಟಿ ಆಯಿತು, ಬೇರೆಲ್ಲ ಗಟ್ಟಿ ಆಯಿತು ಅಂದರೆ ಮತ್ತು ಅದು ಬಿಳಿ ಹೇರ್ ಆಗ್ತಾ ಬರೋದು ತಡೆಗಟ್ಟತ್ತೆ. ಬ್ಲ್ಯಾಕ್ ಹೇರ್ ಆಗ್ತಾನೆ ಬರುತ್ತೆ. ಇದು ಯಾವುದು ಕೂಡ ಸೈಡ್ ಎಫೆಕ್ಟ್ ಇಲ್ಲ ಅಲ್ವಾ. ಎಲ್ಲವೂ ನ್ಯಾಚುರಲ್ ಆಗಿರೋದು. ನಮಗೆ ಏನು ತೊಂದರೆ ಅನಿಸಲ್ಲ. ಹಾಗೆ ನಮ್ಮ ಹೇರಿಗೂ ತುಂಬ ತಂಪನ್ನು ಕೊಡುತ್ತೆ. ಓಕೆನಾ. ಆಯಿತು ನೋಡಿ, ಅಪ್ಲೈ ಮಾಡ್ಕೊಂಡಿದ್ದೀನಿ. 2 ಅವರ್ ಬಿಟ್ಟು ತಲೆಯನ್ನು ತೊಳ್ಕೊಬರ್ತೀನಿ ನಾನು. ಕೈಗೆ ಸ್ವಲ್ಪ ಅಂಟದ ಹಾಗೆ ಆಗತ್ತೆ, ಅದು ಹೊರಟೋಗುತ್ತೆ. ಅಂದರೆ ಅದು ತುಂಬ ಒಣಗಲಿಕ್ಕೆ ಬಿಟ್ಟರೆ ಕೈ ಬ್ಲ್ಯಾಕ್ ಹೋಗೋದು ಸ್ವಲ್ಪ ಕಷ್ಟ. ಓಕೆನಾ. ಆವಾಗಲೇ ನಾವು ಕೈ ತೊಳ್ಕೊಬಿಟ್ರೆ ನೋಡಿ ಈ ರೀತಿ ಆಯಿತು. ಎಲ್ಲ ಗೊತ್ತಾಗುತ್ತೆ ನೋಡಿ ನಿಮಗೆ. ಎಲ್ಲ ಅಲ್ಲಲ್ಲಿ ಕಪ್ಪಿದೆ, ಅದು ಹೋಗುತ್ತೆ. ಓಕೆನಾ. ಆದರೆ ನಾವು ಹೇರಿಗೆ 2 ಅವರ್ ಇಟ್ಕೊಳ್ಳೇಬೇಕು ನೋಡಿ. ಇದು ಬರೀ ಪೌಡ್ರ್ ಮುಟ್ಟಿದಾಗ ನೋಡಿ ಎಷ್ಟು ಕಪ್ಪಾಗತ್ತೆ ಅಂತ. ಚೆನ್ನಾಗಿ ಕೈಯೆಲ್ಲ ಕಪ್ಪಾಗುತ್ತೆ. ಆಯಿಲ್ ಜೊತೆ ಹಾಕಿಯೇ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರ್ಗೂ ತಂಪನ್ನು ಕೊಡುತ್ತೆ, ಹಾಗೆ ಹೇರು ತಗೊಳುತ್ತೆ. ಓಕೆನಾ. ಹಾಗೆ ಸ್ನಾನ ಮಾಡಿದ ನಂತರ ನೀವು ಡ್ರೈ ಮಾಡಿಕೊಂಡು ಸ್ವಲ್ಪ ಆಯಿಲನ್ನು ಹಾಕ್ಕೋಬೇಕಾಗತ್ತೆ ನೋಡಿ. ಒನ್ ಡೇ ಬಿಟ್ಟು ನಾನು ತಲೆಗೆ ಹೇರ್ ಆಯಿಲನ್ನು ಹಾಕಿದ್ದೀನಿ. ಚೆನ್ನಾಗಿ ಹೇರ್ ಆಯಿಲ್ ಹಾಕಿ ಮಸಾಜ್ ಮಾಡ್ಕೋಬೇಕು. ಹಾಗೆ ಒಂದು 2-3 ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಆಯಿಲ್ ಹಾಕಿದ್ದೀನಿ ಅಲ್ವಾ, ಯಾವ ರೀತಿ ಕಾಣ್ತಾ ಇದೆ ಅಂದರೆ ಅದೆಲ್ಲ ತೊಗೊಂಡಿರತ್ತೆ. ನಮ್ಮ ಹೇರ್ ಇರ್ಬೋದು, ಹೇರಿನ ಬುಡ ಇರ್ಬೋದು, ಎಲ್ಲ ತೊಗೊಂಡಿರತ್ತೆ. ಹಾಗಾಗಿ ಒಂದಿನ ಬಿಡಬೇಕು. ಓಕೆನಾ. ಒಂದಿನ ಬಿಟ್ಟಾಗ ಮತ್ತೆ ಆಯಿಲನ್ನು ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡಿದರೆ ಆಯಿತು. ಅಂದರೆ ಸೋಪ್ ಅಥವಾ ಶಾಂಪು ಹಾಕಿ ತೊಳ್ಕೊಬಿಟ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಇದೇ ರೀತಿ ನಾವು ವಾರಕ್ಕೊಮ್ಮೆ ಮಾಡ್ತಾ ಬಂದರೆ ನಮ್ಮ ಹೇರು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಕೂಡ ಇಲ್ಲ. ಹೇರು ಗ್ರೋತು ಆಗುತ್ತೆ, ಶೈನಿಂಗ್ ಆಗುತ್ತೆ, ಲುಕ್ಕಾಗಿ ಕಾಣುತ್ತೆ. ಹಾಗೆ ವೈಟ್ ಹೇರು ಇದ್ದರೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಬುಡ ಸಮೇತ ಬ್ಲ್ಯಾಕಾಗೇ ಇರುತ್ತೆ. ಓಕೆನಾ. ಆದಷ್ಟು ಬೇಗ ವೈಟ್ ಆಗೋದನ್ನು ತಪ್ಪಿಸುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಬ್ಯೂಟಿ ಟಿಪ್ಸು, ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ಲು ವಿಲಾಸಿನಿ ಬ್ಯೂಟಿ ಕೇರ್. ಓಕೆನಾ. ಈ ಚಾನಲನ್ನು ಮರಿಬೇಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಹೇರ್ ಬಗ್ಗೆ ಬೇಕಾ, ಸ್ಕಿನ್ ಬಗ್ಗೆ ಬೇಕಾ, ಫೇಸ್ ಬಗ್ಗೆ ಯಾವುದೇ ರೀತಿಯ ವಿಡಿಯೋವನ್ನು ಕೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್.